Welcome to all. So in this video I am going to solve out the problems of under section 80G. So already ನಿಮಗೆ ಎರಡು ಪ್ರಾಬ್ಲಮ್ ಮಾಡಿ ಆಗಿದೆ. ಸೊ ಇದನ್ನು ನೀವೇ ಟ್ರೈ ಮಾಡ್ಬೋದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಸೊ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ ಅಂದರೆ ಸೊ ಈ ವಿಡಿಯೋನ ವಾಚ್ ಮಾಡಿ. ಸೊ ಫಸ್ಟಿಗೆ ನಾನು ಇಲ್ಲಿ ಪ್ರಾಬ್ಲಮ್ ಪೇಸ್ಟ್ ಮಾಡಿದ್ದೇನೆ, ಈ ಸೈಡ್ ನೀವು ನೋಡ್ಕೊಬೋದು. ಸೊ ಫಸ್ಟ್ ನೀವು ವಿಡಿಯೋನ ಪಾಸ್ ಮಾಡಿ ಸೊ ಪ್ರಾಬ್ಲಮ್ನ ನೋಟ್ಬುಕ್ಕಲ್ಲಿ ಬರ್ಕೊಡಿ. ಅದರ್ವೈಸ್ ನಾನು ವಾಟ್ಸಪ್ಪಿಗೆ ಬೇಕಾದರೆ ಇದರ ಒಂದು ಫೋಟೋ ಕಾಪಿ ಹಾಕ್ತೇನೆ. ಸೊ ಪ್ರಾಬ್ಲಮ್ ಹೇಗಿದೆ ನೋಡಿ. ಫಾಲೋಯಿಂಗ್ ಡೊನೇಷನ್ಸ್ ವರ್ ಮೇಡ್ ಬೈ ರೋಹಿತ್ ಖಾನ. ಕೆಲವೊಂದು ಡೊನೇಷನ್ಸನ್ನು ಮಾಡಿದ್ದಾರೆ. ಸೊ ಕೊಟ್ಟಿದ್ದಾರೆ A to J ವರೆಗೂ. ಕಾರ್ಗಿಲ್ ಫಂಡ್, ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ, ಸ್ವಚ್ಛ ಭಾರತ್ ಕೋಶ್. ಸೊ ಹೀಗೆ ಕೆಲವು ಡೊನೇಷನ್ಸನ್ನು ಕೊಟ್ಟಿದ್ದಾರೆ. ಓಕೆ, ಡೊನೇಷನ್ ಅಂದ ಕೂಡಲೇ ನಿಮಗೆ ಮೈಂಡಿಗೆ ಬರಬೇಕಾಗಿದ್ದು ಯಾವುದು? ವಿತೌಟ್ ಲಿಮಿಟ್ ಯಾವ ಡೊನೇಷನ್ಸ್ ಇದೆ, ವಿತ್ ಲಿಮಿಟ್ ಯಾವ ಡೊನೇಷನ್ಸ್ ಇದೆ, ಕ್ಲಾಸಿಫೈ ಮಾಡ್ಕೊಬೇಕು. ಅದಾದ ನಂತರ ಅಡ್ಜಸ್ಟೆಡ್ ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಸೊ ಅದಾದ ಮೇಲೆ ರೇಟ್ 100% ಡಿಡಕ್ಷನ್ಸ್ ಯಾವುದು, ಹಾಗೆ 50% ಡಿಡಕ್ಷನ್ಸ್ ಯಾವುದು, ಅದನ್ನು ಐಡೆಂಟಿಫೈ ಮಾಡಿ ನೀವು ಡೊನೇಷನ್ಸನ್ನು ಕೊಡಬೇಕಾಗತ್ತೆ. ಓಕೆ, ಸೊ ಹಾಗೆ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ rupees 10 lakh included short term capital gain of rupees 1 lakh taxable at 15%. ಓಕೆ, ಅವರ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ 10 lakh rupees. ಹಾಗೆ ಅದರಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೂಡ ಇದೆ 1 lakh rupees ಅಂತ ಹೇಳಿದ್ದಾರೆ. ಆ್ಯಂಡ್ ಈ ರೀಪೇಡ್ rupees 50,000 ಆಸ್ ಇಂಟ್ರೆಸ್ಟ್ ಟು ಬ್ಯಾಂಕ್ ಟುವರ್ಡ್ಸ್ ಎಜುಕೇಷನ್ ಲೋನ್, rupees 50,000 ಟುವರ್ಡ್ಸ್ ಪ್ರಿನ್ಸಿಪಲ್ ಟೇಕನ್ ಟು ಪರ್ಸ್ಯೂ MBA. ಸೊ ಅವರು ಒಂದು ಎಜುಕೇಷನ್ ಲೋನನ್ನು ಕಟ್ಟಿದ್ದಾರೆ, ಇಂಟ್ರೆಸ್ಟ್ ಅಮೌಂಟ್ ಕಟ್ಟಿದ್ದಾರೆ 50,000. ಸೊ ಎಜುಕೇಷನ್ ಅಂದ ಕೂಡಲೇ ಅದರಲ್ಲೂ ಇಂಟ್ರೆಸ್ಟ್ ಟು ಎಜುಕೇಷನ್ ಲೋನ್ ಅಂದ ಕೂಡಲೇ ನಿಮಗೊಂದು ಮೈಂಡಿಗೆ ಬರಬೇಕು ಡಿಡಕ್ಷನ್ ಅಂಡರ್ ಸೆಕ್ಷನ್ 80E. ಓಕೆ, ಈ ಎಜುಕೇಷನ್ ನೆನ್ಪಿಟ್ಕೊಂಡಿರಿ. ಸೊ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇದೆ, ಅದು ನಮಗೆ ಡಿಡಕ್ಷನ್ಸ್ಗೆ ಬರೋದಿಲ್ಲ. ಓನ್ಲಿ 80E ಏನು ಹೇಳುತ್ತೆ, ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಇಂಟ್ರೆಸ್ಟ್ ಟುವರ್ಡ್ಸ್ ಎಜುಕೇಷನ್ ಲೋನ್ ಅಂತ ಹೇಳುತ್ತೆ. ಓಕೆ, ಇಂಟ್ರೆಸ್ಟ್ ಏನು ನಾವು ಎಜುಕೇಷನ್ ಲೋನ್ಗೆ ಕಟ್ಟಿದ್ದೀವಿ ಆ ಅಮೌಂಟನ್ನು ನಾವು ಡಿಡಕ್ಟ್ ಮಾಡ್ಕೊಬೋದು ಅಂಡರ್ ಸೆಕ್ಷನ್ 80E ಪ್ರಕಾರ. ಓಕೆ, ದೆನ್ ಅದಾದಮೇಲೆ ಸ್ಪೆಂಡ್ 6,000 ಫಾರ್ ಹೆಲ್ತ್ ಚೆಕಪ್. ಸೊ ಹೆಲ್ತ್ ಚೆಕಪ್ ಅಂದ ಕೂಡಲೇ ನಿಮಗೆ 80D ಡಿಡಕ್ಷನ್ಸ್ ನೆನಪಾಗಬೇಕು. ಸೊ 80Dಯಲ್ಲಿ ಮೆಡಿಕಲ್ ಹೆಲ್ತ್ ಚೆಕಪ್ ಬಗ್ಗೆ ಹೇಳಿದ್ದಾರೆ. ಅಂದರೆ ಸೊ 80D ಒಂದೊಮ್ಮೆ ನೀವು ನೋಡ್ಬೋದು 80D ಏನು ಹೇಳುತ್ತೆ ಅಂತ. ಸೊ 80D ಡೀಲ್ಸ್ ವಿತ್ ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್. ಸೊ ಅದರಲ್ಲಿ 25,000 ಲಿಮಿಟ್ ಇದೆ. ಆ 25,000 ಒಳಗೇನೆ 5,000 ಮ್ಯಾಕ್ಸಿಮಮ್ ಮೆಡಿಕಲ್ ಹೆಲ್ತ್ ಚೆಕಪ್ವರೆಗೂ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ 6,000 rupees ಇದೆ. ಸೊ ನಾವೆಷ್ಟು ತಗೊಬೇಕಾಗುತ್ತೆ? 5,000. ಓಕೆ, ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮ್. ಸೊ ನಾನು ಆಲ್ರೆಡಿ ಟೇಬಲ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ಆಫ್ ಟೈಮ್ ಕಾನ್ಸ್ಟೆಂಟ್. ಸೊ ಇಲ್ಲೇ ಟೈಪ್ ಮಾಡ್ತಾ ಇದ್ದರೆ ತುಂಬ ಟೈಮ್ ಆಗುತ್ತೆ ಅಂತ. ಸೊ ನೋಡಿ, ಫಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ 10 lakh rupees. ಓಕೆ, ಸೊ ಗ್ರಾಸ್ ಟೋಟಲ್ ಇನ್ಕಮ್ ಆದ ಕೂಡಲೇ ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಯಾವ್ಯಾವೆಲ್ಲ ಡಿಡಕ್ಷನ್ಸ್ ಇದೆ ಅದನ್ನು ಲೆಸ್ ಮಾಡ್ಕೊತಾ ಹೋಗೋಣ. ಸೊ ಫಸ್ಟಿಗೆ 80D ಡಿಡಕ್ಷನ್ ನಾನು ಆಲ್ರೆಡಿ ಹೇಳಿರೋ ಹಾಗೆ ಮೆಡಿಕಲ್ ಹೆಲ್ತ್ ಚೆಕಪ್. ಮೆಡಿಕಲ್ ಹೆಲ್ತ್ ಚೆಕಪ್ ಎಷ್ಟು? 5,000 ಮಾತ್ರ. ಅವರು ಎಷ್ಟೇ ಎಕ್ಸ್ಪೆನ್ಸಸ್ಸನ್ನು ಮಾಡಿರಲಿ ಹೆಲ್ತ್ ಚೆಕಪ್ ಅಂತ ಬಂದಾಗ 5,000 ಮಾತ್ರ ಲಿಮಿಟ್. ಓಕೆ, ಸೊ ನೆಕ್ಸ್ಟ್ 80E ಸಂಬಂಧಪಟ್ಟಿದ್ದು ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಎಜುಕೇಷನ್ ಲೋನ್. ಸೊ ಇಂಟ್ರೆಸ್ಟ್ ಆನ್ ಎಜುಕೇಷನ್ ಲೋನ್ ಎಷ್ಟು ಪೇ ಮಾಡಿದ್ದಾರೆ? ಸೊ ನಾನು ಔಟರ್ ಕಾಲಮ್ ಡೈರೆಕ್ಟಾಗಿ ಅಮೌಂಟ್ ಹಾಕ್ಕೊಳ್ತೇನೆ. 5,000 ಒಂದು, ಆ್ಯಂಡ್ ಇಂಟ್ರೆಸ್ಟ್ ಎಷ್ಟು? 50,000. ಸೊ ಎರಡೇ ಡಿಡಕ್ಷನ್ಸ್ ಕೊಟ್ಟಿರೋದು. ಅದಾದ ನಂತರ ಡೈರೆಕ್ಟಾಗಿ ಅವರು 80G ಡಿಡಕ್ಷನ್ಸನ್ನು ಕೊಟ್ಟಿದ್ದಾರೆ. ಓಕೆ, 80G ರಿಲೇಟೆಡ್ ಟು ಡೊನೇಷನ್ಸ್. ಅದರಲ್ಲಿ ಫಸ್ಟ್ ನಾವೇನನ್ನು ನೋಡ್ಕೊಬೇಕು, ವಿತೌಟ್ ಲಿಮಿಟ್ ಯಾವ್ದ್ಯಾವ್ದಂತ. ಸೊ ಲೀಸ್ಟ್ ಔಟ್ ಮಾಡೋಣ ಬನ್ನಿ. ಫಸ್ಟ್ ಕಾರ್ಗಿಲ್ ಫಂಡ್ 12,000 rupees. ಸೊ ನಿಮಗೆ ಗೊತ್ತಿರೋ ಹಾಗೆ ಕಾರ್ಗಿಲ್ ಫಂಡ್ ನಮಗೆ ಎಲ್ಲಿಗೆ ಬರುತ್ತೆ? ವಿತೌಟ್ ಲಿಮಿಟ್ಗೆ ಬರುತ್ತೆ. ಓಕೆ, 12,000. ನೆಕ್ಸ್ಟ್ ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ. ಸೊ ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ ಕೂಡ ನಮಗೆ ವಿತೌಟ್ ಲಿಮಿಟಿಗೆ ಬರುತ್ತೆ. ಸೊ ಅಂದರೆ ಅಮೌಂಟು 15,000.
ನೆಕ್ಸ್ಟ್ ಸ್ವಚ್ಛ ಭಾರತ್ ಕೋಶ್. ಸೊ ಸ್ವಚ್ಛ ಭಾರತ್ ಕೋಶ್ ಕೂಡ ನಮಗೆ ವಿತೌಟ್ ಲಿಮಿಟ್ಗೆ ಬರುತ್ತೆ ಅಮೌಂಟು. ಸೊ ಎಷ್ಟಿದೆ? 20,000. ನೆಕ್ಸ್ಟ್ ರಾಜೀವ್ ಗಾಂಧಿ ಫೌಂಡೇಶನ್. ಸೊ ರಾಜೀವ್ ಗಾಂಧಿ ಫೌಂಡೇಶನ್ನ ನೀವು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ವಿತೌಟ್ ಲಿಮಿಟ್ ಬರುತ್ತೆ, ಬಟ್ ಡಿಡಕ್ಟ್ ಮಾಡಬೇಕಾದ್ರೆ 50% ಮಾತ್ರ ಡಿಡಕ್ಟ್ ಮಾಡೋದು. ಓಕೆ, ಸೊ ವಿತೌಟ್ ಲಿಮಿಟ್ ಬರುತ್ತೆ, ಆದರೆ ಡಿಡಕ್ಷನ್ ರೇಟ್ ಆಫ್ ಡಿಡಕ್ಷನ್ ಅಮೌಂಟಲ್ಲಿ 50% ಬರುತ್ತೆ. ಓಕೆ, ಕಾರ್ಗಿಲ್ ಫಂಡ್ ಆಯಿತು, ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ, ಸ್ವಚ್ಛ ಭಾರತ್ ಕೋಶ್, ರಾಜೀವ್ ಗಾಂಧಿ ಫೌಂಡೇಶನ್ ಆಯಿತು. ಸೊ ನೆಕ್ಸ್ಟ್ CGF ಅಂದರೆ ಕ್ಲೀನ್ ಗಂಗಾ ಫಂಡ್. ಸೊ ಕ್ಲೀನ್ ಗಂಗಾ ಫಂಡ್ ಕೂಡ ನಮಗೆ ವಿತೌಟ್ ಲಿಮಿಟ್ಗೆ ಬರುತ್ತೆ. ಸೊ ಎಷ್ಟಿದೆಪ್ಪ ಅಮೌಂಟು? 5,000. ಅದಾದಮೇಲೆ ರಿನೋವೇಷನ್ ಆಫ್ ಲೋಕಲ್ ಟೆಂಪಲ್, ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗ್. ಸೊ ಇದೆಲ್ಲವೂ ಕೂಡ ವಿತ್ ಲಿಮಿಟಿಗೆ ಬರುತ್ತೆ. ಸೊ ವಿತೌಟ್ ಲಿಮಿಟಲ್ಲಿ ಈ 5 ಇನ್ಫಾರ್ಮೇಷನ್ಸ್ಗಳು ಬರುತ್ತೆ. ಓಕೆ, ಸೊ ಇದು 5ನ್ನ ಟೋಟಲ್ ಮಾಡಿಕೊಡಿ. ಸೊ ಎಷ್ಟು? 68,000. ಈಗ ವಿತ್ ಲಿಮಿಟಲ್ಲಿ ಯಾವುದ್ಯಾವ್ದು ಬರುತ್ತೆ ನೋಡೋಣ. ಸೊ ರಿನೋವೇಷನ್ ಆಫ್ ಲೋಕಲ್ ಟೆಂಪಲ್. ಓಕೆ, ಇಲ್ಲಿ ರಿನೋವೇಷನ್ ಆಫ್ ಲೋಕಲ್ ಟೆಂಪಲ್ ಆರ್ ನಾಟ್ ಎಲಿಜಿಬಲ್ ಫಾರ್ ಟೇಕಿಂಗ್ ಅಂಡರ್ ಸೆಕ್ಷನ್ 80G. ಸೊ ನಿಮಗೆ ನೋಟ್ ಕೊಟ್ಟಿದ್ದೀನಿ, ಅದರಲ್ಲಿ ನೋಡ್ಬೋದು ರಿನೋವೇಷನ್ ಆ್ಯಂಡ್ ರಿಪೇರ್ಸ್ ಆಫ್ ಟೆಂಪಲ್ಸ್ ಅಂದರೆ ಯಾವುದ್ಯಾವುದು? ಗುರುದ್ವಾರ, ಚರ್ಚ್, ಅಥವಾ ದ ಟೆಂಪಲ್ ವಿಚ್ ಹ್ಯಾವ್ ಹಿಸ್ಟರಾರಿಕಲ್ ಒಂದು ಇತಿಹಾಸ ಇರುವಂಥ ಟೆಂಪಲ್ ಆಗಿರ್ಬೋದು, ಆ್ಯಂಡ್ ವಿಚ್ ಈಸ್ ಅಪ್ರೂವ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಮತ್ತು ಆ ಒಂದು ಟೆಂಪಲ್ಗಳು ಈ ಗೌರ್ಮೆಂಟ್ ಗೆಜೆಟಲ್ಲಿ ನೋಟಿಫೈಡ್ ಆಗಿದ್ರೆ ಮಾತ್ರ ಅಂಥ ಟೆಂಪಲ್ಗಳಿಗೆ ರಿನೋವೇಷನ್ ರಿಪೇರ್ಸ್ ಮಾಡಿದರೆ ನಾವು ವಿತ್ ಲಿಮಿಟಲ್ಲಿ ತೊಗೊಳ್ತೀವಿ. ಆದರೆ ಇಲ್ಲಿ ಯಾವುದೇ ರೀತಿ ಅಪ್ರೂವ್ಡ್ ಟೆಂಪಲ್ ಅಥವಾ ರಿಜಿಸ್ಟರ್ ಟೆಂಪಲ್ ಏನು ಕೊಟ್ಟಿಲ್ಲ. ಸೊ ಖಾಲಿ ರಿನೋವೇಷನ್ ಆಫ್ ಲೋಕಲ್ ಟೆಂಪಲ್ ಅಂತ ಇದೆ. ಸೊ ಲೋಕಲ್ ಟೆಂಪಲ್ ಇರೋದ್ರಿಂದ ನಾವು ಅದನ್ನು ಇಲ್ಲಿ 80Gಗೆ ತಗೊಳ್ಳೋದಿಲ್ಲ. ಓಕೆ, ಲೈಕ್ ನೋಟಿಫೈಡ್ ಗುರುದ್ವಾರ, ನೋಟಿಫೈಡ್ ಚರ್ಚ್, ನೋಟಿಫೈಡ್ ಟೆಂಪಲ್ ಅಂತ ಇದ್ದಾಗ ವಿತ್ ಲಿಮಿಟಲ್ಲಿ ತೊಗೊಳ್ತೀವಿ. ಬಟ್ ಇಲ್ಲಿ ಲೋಕಲ್ ಟೆಂಪಲ್ ಇರೋದ್ರಿಂದ ನಾವು ದಿಸ್ ಈಸ್ ನಾಟ್ ಕಮ್ಸ್ ಅಂಡರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಅಂತ ನೋಡ್ಕೊಡಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗ್. ಓಕೆ, ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗ್ ಬರುತ್ತೆ. ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗ್. ಸೊ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗಿಗೆ? 56,000. ಸೊ ನೆಕ್ಸ್ಟ್ ಬ್ಲ್ಯಾಂಕೆಟ್ ಟು ಇನ್ಮೇಟ್ಸ್ ಆಫ್ ಆನ್ ಆರ್ಫನ್ಸ್. ಅಂದರೆ ಅನಾಥರಿಗೆ ಬ್ಲ್ಯಾಂಕೆಟ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಡೊನೇಷನ್ ಕೈಂಡ್ ರೂಪದಲ್ಲಿ ಕೊಟ್ಟಿರಬಾರ್ದು. ಓಕೆ, ಡೊನೇಷನ್ ಮಸ್ಟ್ ಬಿ ಇನ್ ಕ್ಯಾಶ್ ಅಂದರೆ ಚೆಕ್ ಮೂಲಕ ಮಾಡಿರಬೇಕು 2,000 ಮೇಲ್ಪಟ್ಟಿದ್ರೆ. ಸೊ ಯಾವುದೇ ರೀತಿ ವಸ್ತು ರೂಪದಲ್ಲಿ ಕೈಂಡ್ ರೂಪದಲ್ಲಿ ನಾವು ಕೊಟ್ಟಿದ್ದೀವಿ ಅಂದರೆ ಅದು ಡೊನೇಷನ್ಸ್ಗೆ ನಾವು ತಗೊಳ್ಳಿಕ್ಕೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಡೈಮಂಡ್ ಕ್ರೌನ್ ಆಫ್ ಲಾರ್ಡ್ ಕೃಷ್ಣ. ಸೊ ಶ್ರೀಕೃಷ್ಣನಿಗೆ ಏನು ಮಾಡಿಕೊಟ್ಟಿದ್ದಾರೆ? ಡೈಮಂಡ್ ಅಂದರೆ ವಜ್ರದ ಕಿರೀಟವನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ವಸ್ತು ರೂಪದಲ್ಲಿರೋದ್ರಿಂದ ನಾವು ಅದನ್ನು ಡೊನೇಷನ್ ಅಂತ ತಗೊಳ್ಳಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಹೆಲ್ತ್ ಸೆಂಟರ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಸೊ ಫ್ಯಾಮಿಲಿ ಪ್ಲ್ಯಾನಿಂಗ್ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ವಿತ್ ಲಿಮಿಟ್ ಬರುತ್ತೆ, ಬಟ್ ಡಿಡಕ್ಷನ್ಸ್ ಕೊಡಬೇಕಾದ್ರೆ 100% ಡಿಡಕ್ಷನ್. ಸೊ 30,000. ಸೊ ಎರಡು ಟೋಟಲ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ? 86,000. ಓಕೆ, ಸೊ ನೆಕ್ಸ್ಟ್ ಅದಾದ ನಂತರ ನಾವು ವಿತ್ ಲಿಮಿಟ್ ಡಿಡಕ್ಷನ್ಸನ್ನು ಕೊಟ್ಟಾದ ನಂತರ 10% ಆಫ್ 80I ಅಂದರೆ 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ವಿತ್ ಲಿಮಿಟಲ್ಲಿ ಬರುವಂಥ ಅಮೌಂಟು ಅಥವಾ 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ವಿಚ್ ಎವರ್ ಇಸ್ ಲೆಸ್ ಅಂದರೆ ಎಷ್ಟು ಅಮೌಂಟ್ ಇದೆ ನಾವು ಈ ಅಮೌಂಟಿಗೆ ಲಿಮಿಟ್ ಮಾಡ್ಕೋಬೇಕು. ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ 10% ಮಾತ್ರ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳ್ತಾರೆ. ಸೊ ಫಸ್ಟು ಅಡ್ಜಸ್ಟೆಡ್ ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂದರೆ ಏನು? ಫಸ್ಟಿಗೆ ಏನು ಮಾಡ್ತೀವಿ? ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ 80C ಟು 80U ಡಿಡಕ್ಷನ್ ಎಕ್ಸೆಪ್ಟ್ 80G. ಓಕೆ, 80G ಬಿಟ್ಟು ಉಳಿದ ಎಲ್ಲ ಡಿಡಕ್ಷನ್ಸನ್ನು ಲೆಸ್ ಮಾಡ್ಕೊಬೇಕು. ಆ್ಯಂಡ್ ಲೆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಲೆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್.
ಮಾಡಿದರೆ ನಮಗೇನು ಸಿಗುತ್ತೆ, ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಸಿಗುತ್ತೆ. ಹಾಗಾದರೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಗೊತ್ತಿದೆ 10 lakh ಮೈನಸ್ 80Cಯಿಂದ 80U ಡಿಡಕ್ಷನ್ಸ್ ಬೇರೆ ಯಾವುದೆಲ್ಲ ಇದೆ, 80D ಇದೆ, 80E ಇದೆ. ಮೀನ್ಸ್ 5,000 ಮೈನಸ್ 50,000 ಮೈನಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾತ್ರ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ₹1 lakh. ಸೊ ಲೆಸ್ ಮಾಡಿಕೊಂಡ್ರೆ ನಮಗೆ ಏನು ಸಿಗುತ್ತೆ, ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಸಿಗುತ್ತೆ. ಸೊ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಎಷ್ಟಾಯಿತು, 8,45,000. ಓಕೆ, ಸೊ 8,45,000 ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್. ಅದರಲ್ಲಿ 10% ಅಂದರೆ ಎಷ್ಟು, 84,500. ಸೊ ಇದು 86,000 ಇದೆ, ಇದು 84,500 ಇದೆ. ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು, 84,500 ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಈಗ ಡಿಡಕ್ಷನ್ ರೇಟಿಗೆ ಬನ್ನಿ. 100% ಡಿಡಕ್ಷನ್ ಹಾಗೆ 50% ಡಿಡಕ್ಷನ್. ಸೊ 100% ಡಿಡಕ್ಷನ್ಸ್ಗೆಲ್ಲ ಯಾವ್ದು ಬರುತ್ತೆ ಫಸ್ಟ್ ಕೊಡೋಣ. ಫಸ್ಟ್ ಕಾರ್ಗಿಲ್ ಫಂಡ್, ದೆನ್ ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ, ದೆನ್ ಸ್ವಚ್ಛ ಭಾರತ್ ಕೋಶ್, ದೆನ್ ರಾಜೀವ್ ಗಾಂಧಿ ಫೌಂಡೇಶನ್ ನಾನು ಆಲ್ರೆಡಿ ಹೇಳಿರೋ ಹಾಗೆ ವಿತೌಟ್ ಲಿಮಿಟ್ ಬರುತ್ತೆ, ಬಟ್ ಡಿಡಕ್ಷನ್ಸಲ್ಲಿ ಕೊಡಬೇಕಾದ್ರೆ 50%ಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ಲೀನ್ ಗಂಗಾ ಫಂಡ್. ಓಕೆ, ಇದ್ರ ಜೊತೆಗೆ ಇನ್ನೊಂದು ಯಾವುದು, ಫ್ಯಾಮಿಲಿ ಪ್ಲ್ಯಾನಿಂಗ್. ಓಕೆ, ಫ್ಯಾಮಿಲಿ ಪ್ಲ್ಯಾನಿಂಗ್ ವಿತ್ ಲಿಮಿಟ್ ಬರುತ್ತೆ, ಬಟ್ ಡಿಡಕ್ಷನಲ್ಲಿ 100%. ಓಕೆ, ಇದಿಷ್ಟು ಟೋಟಲ್ ಮಾಡ್ಕೊಳ್ಳಿ. ಅಂದರೆ 12,000, 15,000, 20,000, 5,000 ಪ್ಲಸ್ 30,000. ಸೊ ಟೋಟಲ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಸಿಗುತ್ತೆ, 82,000. ಓಕೆ, ಸೊ ನೆಕ್ಸ್ಟ್ 50% ಡಿಡಕ್ಷನ್ಸ್ಗೆ ಬರೋಣ. 50% ಡಿಡಕ್ಷನ್ಸಲ್ಲಿ ಯಾವ್ದು ಅಂದರೆ 84,500 ಇದೆ ಅಲ್ಲ, ಇದರಲ್ಲಿ ಲೆಸ್ 30,000 ಮಾಡ್ಕೊಳ್ಳಿ. 30,000 ಲೆಸ್ ಮಾಡಿ, ಹಾಗೆ 16,000 ಆ್ಯಡ್ ಮಾಡ್ಕೊಳ್ಳಿ. ಸೊ ಅರ್ಥ ಆಯ್ತಲ್ಲ. ಓಕೆ, ಸೊ 50% ಡಿಡಕ್ಷನ್ಸಲ್ಲಿ ಏನು ಮಾಡ್ತೀರಾ, 84,500 ಮೈನಸ್ ಇದರಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಇದು ಲೆಸ್ ಮಾಡ್ಕೊಳ್ಳಿ 30,000 ಆ್ಯಂಡ್ ಪ್ಲಸ್ ಯಾವುದು ರಾಜೀವ್ ಗಾಂಧಿ ಫಂಡನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಅಂದರೆ ಟೋಟಲ್ ಎಷ್ಟಾಯಿತು, 70,500. 50% ಡಿಡಕ್ಷನ್ ಅಂದರೆ 70,500ಅಲ್ಲಿ 50%ಅನ್ನು ಕೊಡಿ, ಎಷ್ಟು, 35,250 ಆಗುತ್ತೆ. ಓಕೆ, ಸೊ ಇದನ್ನು ನಾನು ಟೋಟಲ್ ಇಲ್ಲೇ ಹಾಕ್ಕೊಂಡು ಬಿಡ್ತೇವೆ. ಅರ್ಥ ಆಗಿದೆಯಲ್ಲ. ಸೊ ಇದಿಷ್ಟು ಟೋಟಲ್ 68,000 ನಾನು ಇಲ್ಲಿ ಹಾಕಿದ್ದೆ, ಅದನ್ನು ನಾನು ತೆಗೆದಿದ್ದೇನೆ. ಓಕೆ, ಗ್ರಾಸ್ ಟೋಟಲ್ ಇನ್ಕಮ್ 10 lakh, ಹಾಗೆ ಡಿಡಕ್ಷನ್ಸನ್ನು ಕೊಟ್ಟಿದ್ದೀವಿ. 80D 5,000, 80E 50,000, 80Gಯಿಂದ ಡಿಡಕ್ಷನ್ಸ್ ನಮಗೆ 100% ಡಿಡಕ್ಷನ್ಸಲ್ಲಿ 82,000 ಇದೆ, 50% ಡಿಡಕ್ಷನಲ್ಲಿ 35,250 ಇದೆ. ಓಕೆ, ಇದಿಷ್ಟು ಟೋಟಲ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ನೋಡಿ, 1,17,250. ಸಾರಿ, ಇದಿಷ್ಟು ಟೋಟಲ್ ಮಾಡಿಕೊಂಡು ಔಟರ್ ಕಾಲಮ್ಗೆ ಅಮೌಂಟ್ ಹಾಕ್ಕೊಳ್ಳಿ. 1,72,250. ಓಕೆ, 5,000, 50,000 ಮತ್ತು ಎರಡು ಅಮೌಂಟನ್ನು ಟೋಟಲ್ ಮಾಡ್ಕೊಳ್ಳಿ. ಸೊ ಈ ಅಮೌಂಟನ್ನು 10 lakh ಲೆಸ್ ಮಾಡ್ಕೊಳ್ಳಿ, ನಮ್ಗೆ ಏನು ಸಿಗುತ್ತೆ, ಟೋಟಲ್ ಇನ್ಕಮ್ ಅಂದರೆ 8,27,750 ನಮಗೆ ಟೋಟಲ್ ಇನ್ಕಮ್. ಸೊ ಐ ಹೋಪ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ. ಓಕೆ, ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ನು ಸೇಮ್ ಆ್ಯಸ್ ಯೂಶುವಲ್, ಇದು ಕೂಡ ನೀವು ಬರ್ಕೊಳ್ಬೇಕಾಗುತ್ತೆ ನೋಟ್ಬುಕ್ಕಲ್ಲಿ. ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ರವೀಶ್ ಕನ್ಸಿಸ್ಟ್ ಆಫ್. ಸೊ ಅವರ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ. ಬಿಸ್ನೆಸ್ ಇನ್ಕಮ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ವಿನಿಂಗ್ ಫ್ರಮ್ ಲಾಟ್ರೀಸ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್. ಅದರ ಜೊತೆಗೆ ಡ್ಯೂರಿಂಗ್ ದ ಇಯರ್ ದ ಕರ್ತಾ ಮೇಡ್ ದ ಫಾಲೋಯಿಂಗ್ ಡೊನೇಷನ್ಸ್.
ಕೆಲವೊಂದು ಡೊನೇಷನ್ಸ್ ಕೊಟ್ಟಿದ್ದಾರೆ. ಹಾಗೆ ಈ ಸ್ಪೆಂಡ್ ₹8,000 ಫಾರ್ ಹೆಲ್ತ್ ಚೆಕಪ್ ಆ್ಯಂಡ್ ₹18,000 ಫಾರ್ ಟ್ರೀಟ್ಮೆಂಟ್ ಆಫ್ ಹ್ಯಾಂಡಿಕ್ಯಾಪ್ಡ್ ಸನ್ ಆ್ಯಂಡ್ ಇನ್ಶೂರೆನ್ಸ್ ಕಂಪನಿ ರೀಇಂಬರ್ಸ್ಡ್ ₹10,000. ಕಾಂಪ್ಯೂಟ್ ದ ಟೋಟಲ್ ಇನ್ಕಮ್ ಕನ್ಸಿಡರಿಂಗ್ ATC ₹92,000. ಓಕೆ, ಪ್ರಾಬ್ಲಮನ್ನು ಒಂದು 2 ಟೈಮ್ಸ್ ನೀಟಾಗಿ ಓದ್ಕೊಳ್ಳಿ. ಈಗ ಸಾಲ್ವ್ ಔಟ್ ಮಾಡಿ. ಸೊ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಈ ಒಂದು ಇನ್ಫಾರ್ಮೇಷನ್ಸನ್ನ ಇಟ್ಕೊಂಡು. ಸೊ ಮೊದಲಿಗೆ ನೀವು ನಿಮ್ಮ ಲಾಸ್ಟ್ ಇಯರ್ನ ಟ್ಯಾಕ್ಸನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಬೇಕು. ಓಕೆ, 5 ಹೆಡ್ಸ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಅದಷ್ಟು ನೆನಪಿಟ್ಕೊಂಡಿದ್ರೆ ಈ ಪ್ರಾಬ್ಲಮ್ಸ್ಗಳು ಈಸಿ ಆಗುತ್ತೆ. ಸೊ ಫಸ್ಟಿಗೆ ನಿಮಗೆ ಬಿಸ್ನೆಸ್ ಇನ್ಕಮಿಂದ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಸೊ ಇಲ್ಲಿ ನೋಡಿ, ಸೆಕ್ಷನ್ 28 ಡೀಲ್ಸ್ ವಿತ್ ಬಿಸ್ನೆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟಿದೆ? ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಕೊಟ್ಟಿದ್ದಾರೆ? 4,84,000. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಿದೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಏನಿದೆ? ಓಕೆ, ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಯಾವುದು? ಸೆಕ್ಷನ್ 85 ಅಲ್ಲಿ ಬರುತ್ತೆ. ಓಕೆ, ಸೊ 25,000 ಒಂದಿದೆ, 25,000 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 60,000. ಇಸ್ ಇಟ್? ಎಸ್. ಸೊ ಟೋಟಲ್ ಎಷ್ಟು? 85,000. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ? ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್. ಸೊ ಈ ವಿನ್ನಿಂಗ್ ಫ್ರಮ್ ಲಾಟರೀಸ್ ಹಾಗೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಯಾವುದಕ್ಕೆ ಬರುತ್ತೆ ನಿಮಗೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಬರುತ್ತೆ. ಅಂದರೆ ಸೆಕ್ಷನ್ 56 ಡೀಲ್ಸ್ ವಿತ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ವಿನ್ನಿಂಗ್ ಫ್ರಮ್ ಲಾಟರಿ ಎಷ್ಟಿದೆ? 50,000. ದೆನ್ ವಿನ್ನಿಂಗ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 15,000. ಸೊ ಟೋಟಲ್ 65,000. ಆಯಿತಾ? ಸೊ ಬೇರೆ ಏನಾದರೂ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ. ಅಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿದ್ದಾರೆ, ತಗೊಂಡಿದ್ದೀವಿ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ, ತಗೊಂಡಿದ್ದೀವಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕೊಟ್ಟಿದ್ದಾರೆ. ಅಂದರೆ 3 ಹೆಡ್ಡಿಂದ ಇನ್ಕಮ್ಸನ್ನು ಕೊಟ್ಟಿದ್ದಾರೆ. ಓಕೆ, ಸೊ 3 ಹೆಡ್ದು ಕೂಡ ನಾವು ಟೋಟಲ್ ಮಾಡಿಕೊಂಡ್ರೆ ನಮ್ಗೆ ಏನು ಸಿಗುತ್ತೆ? ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ 6,34,000. ಓಕೆ, 6,34,000 ಈಸ್ ದ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಬಂದಮೇಲೆ ಆ್ಯಸ್ ಯೂಶುವಲ್ ನಾವೇನು ಮಾಡಬೇಕು? ಡಿಡಕ್ಷನ್ಸನ್ನು ಲೆಸ್ ಮಾಡ್ತಾ ಹೋಗಬೇಕು. ಸೊ ಫಸ್ಟಿಗೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ATC ಡಿಡಕ್ಷನ್ಸಿಂದ ಆರ್ಡರ್ ವೈಸ್ ನೀವು ಬರ್ತಾ ಹೋದರೆ ಈಸಿ ಆಗುತ್ತೆ. ಸೊ ಈ ಇಷ್ಟು ಡಿಡಕ್ಷನ್ಸ್ ನಿಮಗೆ ATGಗೆ ಸಂಬಂಧಪಟ್ಟಿದ್ದು. ಓಕೆ, ಮತ್ತೆ ಬರೋಣ, ಕೆಳಗೆ ಬನ್ನಿ. ATCಗೆ ಸಂಬಂಧಪಟ್ಟಿದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲಾಸ್ಟ್ ಲೈನ್. ಕನ್ಸಿಡರಿಂಗ್ ATC ಡಿಡಕ್ಷನ್ 92,000. ಓಕೆ, ಅದು ಯಾವುದಂತ ಕೊಟ್ಟಿಲ್ಲ, LICನ ಅಥವಾ PPF ಸೊ ಅಥವಾ ಮಕ್ಕಳು ಟ್ಯೂಷನ್ ಫೀಸ್ನ ಏನಂತ ಕೊಟ್ಟಿಲ್ಲ. ATC ಡಿಡಕ್ಷನಿಂದ 92,000 ಕನ್ಸಿಡರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ATCಯಿಂದ ಡಿಡಕ್ಟ್ ಕೊಡಬೇಕಾದ್ರೆ ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ನೆನಪಲ್ಲಿ ಇರಬೇಕು. ಎಷ್ಟು? 1,50,000. 1,50,000ವರೆಗೂ ATCಯಲ್ಲಿ ಡಿಡಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 92,000. ಹಾಗಾದರೆ 92,000 ಫುಲ್ಲು ಕೂಡ ನೀವು ATC ಡಿಡಕ್ಷನ್ಸಲ್ಲಿ ತಗೊಳ್ಳಿ. ನೆಕ್ಸ್ಟ್ 80Dಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ನೋಡಿ. ಈ ಸ್ಪೆಂಡ್ ₹8,000 ಫಾರ್ ಹೆಲ್ತ್ ಚೆಕಪ್. ಈಗಷ್ಟೇ ಹಿಂದೆ ಹೇಳಿದೆ, ಹೆಲ್ತ್ ಚೆಕಪ್ಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು? ಹೆಲ್ತ್ ಚೆಕಪ್ಗೆ ಮ್ಯಾಕ್ಸಿಮಮ್ ಲಿಮಿಟ್ 5,000. ಇಲ್ಲಿ 8,000 ಸ್ಪೆಂಡ್ ಮಾಡಿದ್ದಾರೆ, ಬಟ್ ನಾವು ತೊಗೊಳ್ಬೇಕಾದ್ರೆ ಮ್ಯಾಕ್ಸಿಮಮ್ 5,000 ಮಾತ್ರ. ಅದಾದಮೇಲೆ 18,000 ಫಾರ್ ದ ಟ್ರೀಟ್ಮೆಂಟ್ ಆಫ್ ಅ ಹ್ಯಾಂಡಿಕ್ಯಾಪ್ಡ್ ಸನ್. ಓಕೆ, ಸೊ ಟ್ಯಾಕ್ಸ್ ಪೇಯರ್ನ ಡಿಪೆಂಡೆಂಟ್ ಯಾರಾದರೂ ಹ್ಯಾಂಡಿಕ್ಯಾಪ್ಡ್ ಇದ್ದರೆ ಒಂದು 40%ಇಂದ 80% ಒಳಗೆ ಡಿಸಬಿಲಿಟಿ ಇದ್ದರೆ 75,000 ಅಮೌಂಟನ್ನು ತೊಗೊಳ್ಬೋದು. ಅವ್ರು ಎಷ್ಟಾದರೂ ಖರ್ಚು ಮಾಡಿರ್ಬೋದು. ಹಾಗೆ ಸಿವಿಯರ್ ಡಿಸಬಿಲಿಟಿ ಅಂದರೆ 80% ಆ್ಯಂಡ್ ಎಬೋವ್ ಡಿಸಬಿಲಿಟಿ ಹ್ಯಾಂಡಿಕ್ಯಾಪ್ಡ್ ಇದ್ದಾರೆ ಅಂದರೆ 1,25,000 ರೂಪೀಸ್ ತೊಗೊಬೋದು. ಬಟ್ ಇಲ್ಲಿ ಎಷ್ಟು ಪರ್ಸೆಂಟ್ ಅಂತ ಕೊಟ್ಟಿಲ್ಲ, ಮತ್ತು ಸಿವಿಯರ್ ಡಿಸಬಿಲಿಟಿ ಅಂತ ಕೂಡ ಕೊಟ್ಟಿಲ್ಲ. ಖಾಲಿ 18,000 ಫಾರ್ ಟ್ರೀಟ್ಮೆಂಟ್ ಆಫ್ ಹ್ಯಾಂಡಿಕ್ಯಾಪ್ಡ್ ಸನ್ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ನಾವಿಲ್ಲಿ ತೊಗೊಳ್ಳೋಣ ಎಷ್ಟು ಅಮೌಂಟು? ಹ್ಯಾಂಡಿಕ್ಯಾಪ್ಡ್ ಸನ್ ಟ್ರೀಟ್ಮೆಂಟ್ 75,000. ಸಿವಿಯರ್ ಡಿಸಬಿಲಿಟಿ ಕೊಟ್ಟಿದ್ರೆ ನಾವು 1,25,000 ತೊಗೊಳ್ತಾ ಇದ್ವಿ.
ಓಕೆ. ಸೊ 8,000ಅಲ್ಲಿ 5,000 ಹೆಲ್ತ್ ಚೆಕಪ್ ತೊಗೊಂಡಿದ್ದೀವಿ, 18,000 ಹ್ಯಾಂಡಿಕ್ಯಾಪ್ಟ್ ಸನ್ನಿಗೆ ಖರ್ಚು ಮಾಡಿದ್ದಾರೆ. ಬಟ್ ಇದರಲ್ಲಿ ಫಿಕ್ಸ್ಡ್ ಅಮೌಂಟ್ 75,000 ಮತ್ತು 1,25,000. ಸಿವಿಯರ್ ಡಿಸಬಿಲಿಟಿ ಇದ್ದರೆ 1,25,000 ತೊಗೊಬೇಕು. ಸೊ ಒಂದು ನಾರ್ಮಲ್ ಡಿಸಬಿಲಿಟಿ ಇದೆ 40% ಆ್ಯಂಡ್ ಎಬೋ ಅಂದರೆ 75,000 ತೊಗೊಬೇಕಾಗತ್ತೆ. ಆದ್ದರಿಂದ ಇಲ್ಲಿ 75,000 ತೊಗೊಂಡಿದ್ದೀವಿ. ಅದ್ರ ಜೊತೆಗೆ 92,000 ಏನು ಅಮೌಂಟ್ ಇದೆ ಅದನ್ನು ATC ಅಲ್ಲಿ ಡಿಡಕ್ಷನ್ಸ್ ಅಂತ ಹೇಳಿದ್ದಾರೆ, ಅಷ್ಟನ್ನು ಕೂಡ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ಇನ್ಸೂರೆನ್ಸ್ ಕಂಪನಿ ರೀಇಂಬರ್ಸ್ಡ್ ರುಪೀಸ್ 10,000 ಅಂತ ಇದೆಯಲ್ಲ, ಇದಕ್ಕೆ ನೀವು ನೋಟ್ ಕೊಡಬೇಕಾದ್ರೆ ಕೊಟ್ಕೊಳ್ಳಿ. ಸೊ ಅಮೌಂಟ್ ಫ್ರಮ್ ಇನ್ಸೂರೆನ್ಸ್ ಕಂಪನಿ ಇಸ್ ನಾಟ್ ಡಿಡಕ್ಟೆಡ್. ಓಕೆ, ಡಿಡಕ್ಟೆಡ್. ಸೊ ಅಂದರೆ ಎಷ್ಟು ಅಮೌಂಟ್ ಇದೆ ಅಷ್ಟನ್ನು ಕೊಟ್ಟಿದ್ದೀವಿ. ಸೊ ಇನ್ಸೂರೆನ್ಸ್ ಕಂಪನಿಯಿಂದ ಬಂದಂಥ ಅಮೌಂಟನ್ನು ಇಲ್ಲಿ ಡಿಡಕ್ಟ್ ಮಾಡಿಲ್ಲ. ಓಕೆ, ಇರೆಸ್ಪೆಕ್ಟಿವ್ ಆಫ್ ದಿ ಅಮೌಂಟ್ ಸ್ಪೆಂಟ್. ಅಂದರೆ ಇಲ್ಲಿ 18,000 ಖರ್ಚಾಗಿದೆ, ಅದರಲ್ಲಿ 10,000 ಅವರು ರಿಯಂಬರ್ಸ್ಮೆಂಟ್ ಮಾಡ್ಕೊಂಡಿದ್ದಾರೆ. ಬಟ್ 80D ಡಿಡಕ್ಷನ್ ಏನು 80DDಯಲ್ಲಿ ಏನು ಹೇಳ್ತಾರೆ, ಫಿಕ್ಸ್ಡ್ ಅಮೌಂಟ್ 75,000 ಮತ್ತು 1,25,000 ಇರೋದ್ರಿಂದ ನಾವು ಇರೆಸ್ಪೆಕ್ಟಿವ್ ಅಮೌಂಟ್ ಇರೋದ್ರಿಂದ 75,000 ನಾವು ತೊಗೊಂಡಿದ್ದೀವಿ. ಓಕೆ, ಸೊ ಇಲ್ಲಿ ಈ ಇನ್ಸೂರೆನ್ಸ್ ಕಂಪನಿ ರಿಯಂಬರ್ಸ್ಮೆಂಟ್ ಅಮೌಂಟನ್ನು ಡಿಡಕ್ಟ್ ಮಾಡಿರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ATG ಡೊನೇಷನ್ಸ್ಗೆ ಬನ್ನಿ. ATG ಡೊನೇಷನ್ಗೆ ಬಂದ ಕೂಡಲೇ ಫಸ್ಟ್ ನಾವೇನು ಮಾಡಬೇಕು, ವಿತೌಟ್ ಲಿಮಿಟ್ ಯಾವ್ದು ಕಾರ್ಗಿಲ್ ಫಂಡ್. ನಾನು ಆಲ್ರೆಡಿ ಟೈಪ್ ಮಾಡಿಟ್ಕೊಂಡಿದ್ದೇನೆ, ಸೊ ಟೈಮ್ ತುಂಬ ತೊಗೊಂಡ್ರೆ ನಿಮ್ಗೆ ಇದಾಗುತ್ತೆ ಅಂತ. ಕಾರ್ಗಿಲ್ ಫಂಡ್ ಆ್ಯಂಡ್ ಗೌರ್ಮೆಂಟ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್ ನಮಗೆ ವಿತೌಟ್ ಲಿಮಿಟ್ ವಿತ್ ಲಿಮಿಟ್ ಬರುತ್ತೆ. ನ್ಯಾಷನಲ್ ಕಲ್ಚರ್ ಫಂಡ್, ಓಕೆ, ನ್ಯಾಷನಲ್ ಕಲ್ಚರಲ್ ಫಂಡ್ ಕೂಡ ನಮಗೆ ವಿತೌಟ್ ಲಿಮಿಟ್ ಬರುತ್ತೆ. ಎಷ್ಟಿದೆ ಅಮೌಂಟು 25,000. ನೆಕ್ಸ್ಟ್ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್, ಅದು ಕೂಡ ವಿತೌಟ್ ಲಿಮಿಟ್ ಬರುತ್ತೆ. ಎಷ್ಟು? 10,000. ನೆಕ್ಸ್ಟ್ ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ಸ್, ಅದು ಕೂಡ ವಿತೌಟ್ ಲಿಮಿಟ್ಗೆ ಬರುತ್ತೆ, 12,000. ಆಯಿತಾ? ಸೊ ಟೋಟಲ್ 87,000. 40, 25, 10, 12. ಓಕೆ, 87,000 ನಾನಿಲ್ಲ ಹಾಕೊಳ್ತೀನಿ. ಟೋಟಲ್ 87,000. ಸೊ ನೆಕ್ಸ್ಟಿಗೆ ವಿತ್ ಲಿಮಿಟ್ ಯಾವ್ದು ಇದೆ ನೋಡೋಣ. ಸೊ ಒಂದು ರಿನೋವೇಷನ್ ಆಫ್ ಲೋಕಲ್ ಟೆಂಪಲ್. ಸೊ ಲೋಕಲ್ ಟೆಂಪಲ್ ಇರೋದ್ರಿಂದ ತೊಗೊಳ್ಬೇಡಿ. ರಿಪೇರ್ಸ್ ಆಫ್ ನ್ಯಾಷನಲ್ ಮಾನ್ಯುಮೆಂಟ್, ಅಂದರೆ ಈಗ ಮ್ಯೂಸಿಯಂ ಇರ್ಬೋದು ಅಥವಾ ನ್ಯಾಷನಲ್ ಇದರಲ್ಲಿ ರಿಪೇರ್ಸ್ ಅಥವಾ ಮೇಂಟೆನೆನ್ಸ್ ಮಾಡಿದ್ದಾರೆ, ಸೊ ಅದು ಬರುತ್ತೆ. ಎಷ್ಟು ಅಮೌಂಟು? 20,000. ಹಾಗೆ ಇಲ್ಲಿ ಮೇಲೆ ಒಂದು ಗೌರ್ಮೆಂಟ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಇದೆಯಲ್ಲ, 30,000, ಅದನ್ನು ತಗೊಳ್ಳಿ. ಸೊ ನೆಕ್ಸ್ಟ್ ಅಪ್ರೂವ್ಡ್ ಚಾರಿಟೇಬಲ್ ಟ್ರಸ್ಟಿಗೆ ಅವರು ಡೊನೇಟ್ ಮಾಡಿದ್ದಾರೆ, ಅದು ಕೂಡ ವಿತ್ ಲಿಮಿಟಿಗೆ ಬರುತ್ತೆ. ಎಷ್ಟು? 15,000 ಇದೆ, ತಗೊಳ್ಳಿ. ನೆಕ್ಸ್ಟ್ ಬುಕ್ಸ್ ಆ್ಯಂಡ್ ಡ್ರೆಸ್ ಟು ಸ್ಕೂಲ್ ಚಿಲ್ಡ್ರನ್ಸ್. ನಾವು ಆಲ್ರೆಡಿ ಹೇಳಿರೋಗೆ ಬುಕ್ಸು ಅಥವಾ ಡ್ರೆಸ್ ಎನಿ ಕೈಂಡ್ ನಾವು ATGಗೆ ಬರೋದಿಲ್ಲ. ಓಕೆ, ಸೊ ಎಲ್ಲವನ್ನು ನಾವು ಏನು ಮಾಡಿದ್ದೀವಿ, ಡಿವೈಡ್ ಮಾಡಿದ್ದೀವಿ, ವಿತೌಟ್ ಲಿಮಿಟ್ಟು ಹಾಗೆ ವಿತ್ ಲಿಮಿಟ್. ಓಕೆ, ವಿತೌಟ್ ಲಿಮಿಟಲ್ಲಿ ಕಾರ್ಗಿಲ್ ಫಂಡ್, ನ್ಯಾಷನಲ್ ಕಲ್ಚರಲ್ ಫಂಡ್, ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್, ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ಸ್ ಬರುತ್ತೆ. ವಿತ್ ಲಿಮಿಟ್ಗೆ ಗೌರ್ಮೆಂಟ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್, ರಿಪೇರ್ಸ್ ಆಫ್ ನ್ಯಾಷನಲ್ ಮೊಮೆಂಟಮ್, ಅಪ್ರೂವ್ಡ್ ಚಾರಿಟೇಬಲ್ ಟ್ರಸ್ಟ್ ಬರುತ್ತೆ. ಓಕೆ, ಇದಿಷ್ಟು ಟೋಟಲ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ. ವಿತ್ ಲಿಮಿಟ್ ಎಷ್ಟು? 65,000. ಸೊ ವಿತ್ ಲಿಮಿಟ್ ಆದಮೇಲೆ ನಾವೇನು ಮಾಡಬೇಕು, 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಬಂದಾಗ ಎಗೈನ್ ನಾವೇನು ಮಾಡ್ತೀವಿ, ಗ್ರಾಸ್ ಟೋಟಲ್ ಇನ್ಕಮ್ 6,34,000 ಇದೆ, ಅದರಲ್ಲಿ ಮೈನಸ್ ಏನು ಮಾಡ್ತೀವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಅದರ ಜೊತೆಗೆ ಉಳಿದಂತಹ ಡಿಡಕ್ಷನ್ಸ್ಗಳು 92,000, 5,000, 75,000. ಓಕೆ, ಇದಿಷ್ಟು ಲೆಸ್ ಮಾಡ್ಕೊಳ್ತೀವಿ, ನಮ್ಗೆ ಏನು ಸಿಗುತ್ತೆ, ಅಗ್ರಿಗೇಟ್ ಟರ್ನ್ ಓವರ್ ಸಿಗುತ್ತೆ. ಓಕೆ, ಅಗ್ರಿಗೇಟ್ ಟರ್ನ್ ಓವರನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಇಲ್ಲೇ ಮಾಡ್ತೆ ನೋಡಿ. ಅಗ್ರಿಗೇಟ್ ಟರ್ನ್ ಓವರ್ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ, ನಾನು ಡೈರೆಕ್ಟ್ ಅಮೌಂಟ್ ಹಾಕ್ತೀನಿ, 6,34,000 ಮೈನಸ್ ಅದರಲ್ಲಿ ಏನು ಮಾಡ್ತೀರಾ, ಡಿಡಕ್ಷನ್ಸಸ್ ಎಲ್ಲ ಲೆಸ್ ಮಾಡಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ, 60,000 ಇದೆ, ಲೆಸ್ ಮಾಡಿ. ಆ್ಯಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ,
20 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು 60,000 ಲೆಸ್ ಮಾಡಿದ್ದೀರಾ. ಹಾಗೆ 80C ಡಿಡಕ್ಷನ್ಸ್ ನೋಡಿ 92,000 ಇದೆ, ಲೆಸ್ ಮಾಡಿ. ಹಾಗೆ 5,000 ಫ್ರಮ್ ಯಾವುದು 5,000 ಇಲ್ಲಿದೆ ನೋಡಿ, ಹೆಲ್ತ್ ಚೆಕಪ್ ಲೆಸ್ ಮಾಡ್ಕೊಳ್ಳಿ. ಹಾಗೆ 75,000 ಹ್ಯಾಂಡಿಕ್ಯಾಪ್ಡ್ ಇದೆ, ಅದನ್ನು ಲೆಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ಲೆಸ್ ಮಾಡಿದರೆ ನಿಮಗೆ ಎಷ್ಟು ಸಿಗುತ್ತೆ ಅಮೌಂಟು? 4,02,000. ಸೊ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 25,000. ಇಲ್ಲಿ ಏನಾಗಿದೆ ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 15% ಇರಬೇಕಾಗತ್ತೆ. ಒಂದು ನಿಮಿಷ. ಸೊ ಇಲ್ಲಿ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 25,000 ಕೂಡ ಲೆಸ್ ಮಾಡ್ಕೊಬಹುದು. ಬಟ್ ಲೆಸ್ ಮಾಡಿಲ್ಲ ಅಂದರೂ ನೀವು ನೋಟ್ ಕೊಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಮ್ ಸೆಕ್ಯೂರಿಟೀಸ್ ಟ್ಯಾಕ್ಸಬಲ್ ಇಟ್ 15%, ಅಥವಾ ಇಲ್ಲೆಲ್ಲೂ ಸಪ್ರೇಟಾಗಿ ಅದು ಹೇಳಿಲ್ಲ. ಸೊ ನೀವು ಇದು ಲೆಸ್ ಮಾಡಬಹುದು. ಸೊ ಮಾಡಿದರೂ ಕೂಡ ನೀವು ನೋಟ್ ಕೊಡಬೇಕಾಗತ್ತೆ. ಸೊ ಮಾಡಿಲ್ಲ ಅಂದರೂ ಕೂಡ ನೋಟ್ ಕೊಡಬೇಕಾಗತ್ತೆ. ಓಕೆ, ಸೊ ಈಗ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ 4,02,000 ಇದೆ. ಅದನ್ನು 10% ಮಾಡಿ. ಸೊ ಹೌ ಮಚ್? 40,200. ಸೊ ಈಗ ರೇಟ್ ಕೊಡಿ. 100% ಯಾವ್ದ್ಯಾವುದಿದೆ? ಒಂದು ಕಾರ್ಗಿಲ್ ಫಂಡ್, ಅದಾದಮೇಲೆ ನ್ಯಾಷನಲ್ ಕಲ್ಚರಲ್ ಫಂಡ್, ದೆನ್ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್, ದೆನ್ ನ್ಯಾಷನಲ್ ಚಿಲ್ಡ್ರನ್ ಫಂಡ್, ದೆನ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಓಕೆ, ಸೊ ಇದಿಷ್ಟು ಯಾವ್ದ್ಯಾವುದು? ಕಾರ್ಗಿಲ್ ಫಂಡ್, ನ್ಯಾಷನಲ್ ಕಲ್ಚರಲ್ ಫಂಡ್, ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್, ನ್ಯಾಷನಲ್ ಚಿಲ್ಡ್ರನ್ ಫಂಡ್, ಗೌರ್ಮೆಂಟ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಓಕೆ, ಸೊ ಇದಿಷ್ಟು ಕೂಡ 100% ಡಿಡಕ್ಷನ್. ಅಂದರೆ ಎಷ್ಟು ಅಮೌಂಟು ಟೋಟಲ್ ಮಾಡ್ಕೊಳ್ಳಿ? 1,17,000. ಸೊ 50% ಡಿಡಕ್ಷನ್ಸಲ್ಲಿ ನೀವೇನು ಮಾಡ್ತೀರಾ? ಎಷ್ಟು? 40,200 ಮೈನಸ್ ಇದರಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ 30,000 ಲೆಸ್ ಮಾಡ್ಕೊಳ್ಳಿ. ಸೊ ಎಷ್ಟು ಬರುತ್ತೆ ಅಮೌಂಟು? 10,200. ಸೊ 10,200 50% ಕೊಡಿ. ಎಷ್ಟು? 5,100. ಓಕೆ, ಸೊ ಈಗ ನೀವು ಮಾಡಬಹುದು. ಸೊ ಇಲ್ಲಿ ನೋಡಿ, ಫಸ್ಟಿಗೆ 3 ಹೆಡ್ಸ್ ಆಫ್ ಇನ್ಕಮ್ನ ಕೊಟ್ಟಿದ್ದಾರೆ. ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಅದನ್ನು ಟೋಟಲ್ ಮಾಡ್ಕೊಂಡಿದ್ದೀವಿ. ನಮಗೆ ಏನು ಸಿಕ್ಕಿದೆ? ಗ್ರಾಸ್ ಟೋಟಲ್ ಇನ್ಕಮ್ ಸಿಕ್ಕಿದೆ. ಎಷ್ಟು? 6,34,000. 6,34,000 ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇದರಲ್ಲಿ 92,000 ATC ಡಿಡಕ್ಷನ್, 5,000 ATD ಡಿಡಕ್ಷನ್, 75,000 ATDD ಡಿಡಕ್ಷನ್ಸ್. ಅದ್ರ ಜೊತೆಗೆ ATGಯಲ್ಲಿ 1,17,000, 5,100. ಸೊ ಇದಿಷ್ಟು ಡಿಡಕ್ಷನ್ಸನ್ನು ಲೆಸ್ ಮಾಡಿಕೊಡಿ. ಎಷ್ಟು? 2,94,100. ಸೊ ಲೆಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಟೋಟಲ್ ಇನ್ಕಮ್ 3,39,900. ಓಕೆ, ಥ್ಯಾಂಕ್ ಯು.